नमस्ते विद्यार्थियों, आप सबको तरड़बाड़ा हिंदी शिक्षण यूट्यूब चैनल में स्वागत करती हूँ। आज हम 10वीं कक्षा के 9वां पाठ ईमानदारों के सम्मेलन पाठ का अगला पाठ पढ़ते हैं। पाठ शुरू करने से पहले पिछले वीडियो का पुनरावलोकन कर लेते हैं। एक बार हरिशंकर प्रसाद जी को ईमानदारों के सम्मेलन में आमंत्रित किया गया। उन्हें एक ಪತ್ರ ಮಿಲ ನಮ್ಮ ಲೇಖಕರಿಗೆ ಒಂದು आमंत्रण पत्र बರುತ್ತೆ। उसमें लिखा था, हम लोग इस शहर में एक ईमानदार सम्मेलन कर रहे हैं। आप देश के प्रसिद्ध ईमानदार हैं। हमारी प्रार्थना है कि आप इस सम्मेलन का उद्घाटन करें। हम आपको आने जाने का पहले दर्जे का किराया देंगे तथा आवास, भोजन आदि की उत्तम व्यवस्था करेंगे। आपके आगमन से ईमानदारों तथा उदीयमान ईमानदारों को बड़ी ಪ್ರೇರಣಾ मिलेगी। ಈ ಆಮಂತ್ರಣ ಪತ್ರವನ್ನು ಓದಿ ಲೇಖಕರು ಯೋಚಿಸ್ತಾರೆ, ನನಗೂ ಮತ್ತು ಈ ಒಂದು ಪ್ರಾಮಾಣಿಕತೆಗೂ ಯಾವುದೇ ಸಂಬಂಧವಿಲ್ಲ, ಆದರೂ ಕೂಡ ಅವರ ಒಂದು ಆಮಂತ್ರಣಕ್ಕೆ ಹೋಗ್ತಾರೆ। रेलवे स्टेशन पर उनका भव्य स्वागत हुआ और लगभग 10 बड़ी फूल मालाएं पहनाई गई। सोचा आसपास कोई माली होता तो फूल मालाएं भी बेच लेता। ಅವ್ರಿಗೆ ತುಂಬ ಒಳ್ಳೆಯ ಒಂದು ಸ್ವಾಗತ ದೊರೆಯುತ್ತೆ। 10 ಹಾರಗಳನ್ನು ಹಾಕ್ತಾರೆ। ಆಗ ಅವ್ರ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ, ಈ ಹಾರಗಳನ್ನೆಲ್ಲ ನಾನು ಮಾರಿಬಿಟ್ಟು ದುಡ್ಡು ಮಾಡಬಹುದು ಅಂತ। ನೋಡ್ರಿ, ಅವರ ಒಂದು ಮನಸ್ಸಿನಲ್ಲೂ ಕೂಡ ಲಾಭವನ್ನು ಯೋಚನೆ ಮಾಡುತ್ತಲ್ಲ। लेखक को होटल के एक बड़े कमरे में ठहराया गया। लेखक के साथ और 2 ईमानदार साथी भी कमरे में उनके साथ थे। सम्मेलन में जाने से पहले लेखक ने सोचा कि ताला लगाकर जाएं, लेकिन यह सोचकर कि दूसरों को तकलीफ होगी नहीं लगाए। सम्मेलन का उद्घाटन भी शानदार हुआ। ಅವರಿಗೆ ಒಳ್ಳೆ ಹೋಟೆಲ್ನಲ್ಲಿ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತೆ। ಆದರೆ ಅವ್ರ ಜೊತೆಗೆ ಇಬ್ಬರು ಡೆಲಿಗೇಟ್ಸು ಉಳ್ಕೊಂಡ್ಬಿಡ್ತಾರೆ। ಅದರಿಂದ ಅವರು ಆ ಒಂದು ಕೊಠಡಿಗೆ ಬೀಗವನ್ನು ಹಾಕೋದಿಲ್ಲ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ। ಮೊದಲನೇ ದಿನ ನೋಡಿ ಏನಾಗುತ್ತೆ, ಲೇಖಕ್ ಮುಖ್ಯ ಅತಿಥಿ थे। लगभग 1 घंटे तक भाषण दिए। ಒಳ್ಳೆಯ ಭಾಷಣವನ್ನು ನಮ್ಮ ಲೇಖಕರು ಮಾಡ್ತಾರೆ। भाषण के बाद चप्पल पहनने गए तो नहीं, चप्पलें चोरी हो गई थी। ಹೊಸ ಚಪ್ಪಲಿ ಅವ್ರದ್ದು ಕಳ್ತನ ಆಗೋಗಿದೆ। और उसके जगह में फटी पुरानी चप्पलें रह गई थी। ಅವರ ಹೊಸ ಚಪ್ಪಲಿಯ ಜಾಗದಲ್ಲಿ ಒಂದು ಹಳೆಯ ಚಪ್ಪಲಿಯನ್ನು ಬಿಟ್ಟು ಹೋಗಿರ್ತಾರೆ ಯಾರು, ಪಾಪ ಲೇಖಕರು ಅದನ್ನೇ ಹಾಕ್ಕೊಂಡು ಹೋಗ್ತಾರೆ। ಈ ಒಂದು ವಿಷಯ ಎಲ್ಲ ಕಡೆ ಹರಡಬರುತ್ತೆ। एक ईमानदार डेलीगेट ने समझाए कि चप्पलें एक जगह नहीं उतारनी चाहिए। एक चप्पल इधर तो दूसरी चप्पल 10 फीट दूरी पर उतारनी चाहिए, तब चप्पलें चोरी नहीं होगी। ನೋಡ್ರಿ, ಇವ್ರಿಗೆ ಒಬ್ಬ ಇಮಾನ್ದಾರ್ ಡೆಲಿಗೇಟ್ ಬಂದುಬಿಟ್ಟು ಸಲಹೆಗಳನ್ನು ನೀಡ್ತಾನೆ। ಒಂದೇ ಕಡೆ ಚಪ್ಪಲಿಯನ್ನು ಬಿಡಬಾರ್ದು, ಅದಕ್ಕೆ ನಿಮ್ದು ಕಳ್ತನ ಆಗಿದೆ। ಆದರೆ ನೋಡಿದ್ರೆ ಅವನ ಕಾಲಲ್ಲೇ ಇವರ ಚಪ್ಪಲಿಯನ್ನು ನೋಡ್ತಾರೆ ಲೇಖಕರು, ಆದರೆ ಇವರು ಅವರ ಒಂದು ಹಳೆಯ ಚಪ್ಪಲಿಯನ್ನು ಹಾಕ್ಕೊಂಡಿರ್ತಾರೆ। ಮತ್ತು वहाँ से लेखक होटल के कमरे में आए तो एक बिस्तर की चादर गायब थी। ಅಲ್ಲಿಂದ ಹೋಟೆಲ್ ಕೊಠಡಿಗೆ ಬಂದರೆ ಅಲ್ಲಿ ಅವರ ಒಂದು ಬೆಡ್ಶೀಟ್ ಕೂಡ ಇಲ್ಲ। ಹೀಗೆ ಕಳ್ತನಗಳೇ ಆಗ್ತಾ ಇದೆ। ಈಗ ಇವತ್ತಿನ ಪಾಠವನ್ನು ಪ್ರಾರಂಭಿಸೋಣ। 2ನೇ ದಿನ ನೋಡಿ, दूसरे दिन गोष्ठियाँ शुरू हो गई। रात को गोष्ठियों से लौटा, देखा कि 2 और चादर गायब है। ಮತ್ತೆ 2ನೇ ದಿನ ಏನಾಗಿದೆ, ಇನ್ನೂ 2 ಬೆಡ್ಶೀಟ್ ಇಲ್ಲ ಕೊಠಡಿಯಲ್ಲಿ। तीनों चली गई, 3 बेडशीट ಇಲ್ಲ। दूसरे दिन बैठक में जाने के लिए धूप का चश्मा खोजने लगा तो नहीं मिला। ನೋಡ್ರಿ, 2ನೇ ದಿನ ಗೋಷ್ಠಿಗೆ ಹೋಗಬೇಕು ಅಂತ ಅವರ ಒಂದು ತಂಪು ಕನ್ನಡಕವನ್ನು ಹುಡುಕ್ತಾರೆ। ನೋಡಿದ್ರೆ ಅದು ಕೂಡ ಇಲ್ಲ। ಶಾಮ್ ಕೋತೋ ಥಾ, ಸಂಜೆ ಇನ್ನೂ ಇತ್ತು, ಅವರೇ ಒಂದು ಮಿರರ್ ಮುಂದೆ ಟೇಬಲ್ ಮೇಲೆ ಇಟ್ಟಿದ್ದು, ಆದರೆ ಈಗಿಲ್ಲ। मैंने 1-2 लोगों से कहा तो बात फैल गई।
ವಿಚಾರಿಸ್ತಾರೆ ಒಬ್ಬರನ್ನ. ಈ ಮಾತು ಕೂಡ ಎಲ್ಲ ಕಡೆ ಹರಡ್ಬಿಡುತ್ತೆ. इस समय बगल के कमरे में हल्ला हुआ। अरे मेरा ब्रीफकेस कहाँ चला गया? यहीं तो रखा था. ಇವರು ಕನ್ನಡಕ ಕಳ್ತನ ಆಗಿದೆ ಅಂತ ವಿಚಾರಿಸ್ತಾ ಇರುವಾಗಲೇ ಅಲ್ಲಿ ಪಕ್ಕದ ಕೊಠಡಿಯಲ್ಲಿ ಒಂದು 30-35 ಜನ ಉಳ್ಕೊಂಡಿದ್ರಲ್ಲ, ಅಲ್ಲಿ ಒಂದು ಜೋರಾಗಿ ಗಲಾಟೆ ಶುರುವಾಗುತ್ತೆ. ಅಲ್ಲಿ ಯಾರ್ದು ಬ್ರೀಫ್ ಕೇಸ್ ಕಳ್ತನ ಆಗಿದೆ. मैंने पूछा उसमें पैसा तो नहीं थे? जवाब मिला पैसा तो नहीं थे, कागजात थे. ವಿಚಾರಿಸ್ತಾರೆ, ಅದ್ರಲ್ಲಿ ದುಡ್ಡೇನಾದರೂ ಇಟ್ಟಿದ್ರಾ? ದುಡ್ಡಿಲ್ಲ, ಪೇಪರ್ಸ್ ಇದೆ. ತೋ ಲೇಖಕನೇ ಕಹಾ ತೋ ಮಿಲ್ ಜಾಯೇಗಾ. ಪೇಪರ್ಸ್ ಅಲ್ವಾ, ಹಂಗಾದ್ರೆ ಸಿಗುತ್ತೆ ಖಂಡಿತ ಅಂತ ಹೇಳ್ತಾರೆ. ನೋಡ್ರಿ, ನೆಕ್ಸ್ಟ್ ಏನು ಮಾಡ್ತಾರೆ ಲೇಖಕರು? ಮೈ ಬಿನಾ ಧೂಪ್ ಕಾ ಚಶ್ಮಾ ಲಗಾಯೆ ಬೈಠಕ್ ಮೇ ಪಹುಂಚಾ. ಕನ್ನಡಕ ಇಲ್ಲದೆ ಹಾಗೆ ಹೋಗ್ತಾರೆ. बैठक में 15 मिनट चाय की छुट्टी हुई. लोगों ने सहानुभूति प्रकट की. एक सज्जन आए, कहने लगे बड़ी चोरियां हो रही है, देखिए आपका धूप का चश्मा ही चला गया. ಸಜ್ಜನ ಬಂದು ಇವರನ್ನು ವಿಚಾರಿಸಿದ್ದಾನೆ, ನಿಮ್ಮ ಕನ್ನಡಕ ಇಲ್ವಲ್ಲ, ಕಳೆದೋಗ್ಬಿಟ್ಟಿದೆ ಅಂತೆ ಅಲ್ವಾ ಅಂತ ಎಲ್ಲ ವಿಚಾರ ಮಾಡ್ತಿದ್ದಾನೆ. ಮತ್ತು ತುಂಬ ಕಳ್ತನ ಆಗ್ತಾ ಇದೆ ಈ ಒಂದು ಫಂಕ್ಷನಲ್ಲಿ, ಹೀಗೆ ಹೇಳ್ತಾ ಇದ್ದಾನೆ. ವಹ ಧೂಪ್ ಕಾ ಚಶ್ಮಾ ಲಗಾಯೆ. ಆದರೆ ನೋಡಿದ್ರೆ ಅವರೇ ಒಂದು ಆ ಕನ್ನಡಕವನ್ನು ಹಾಕ್ಕೊಂಡಿದ್ದಾರೆ. ಮುಜೆ ಯಾತ ಏಕ್ ದಿನ ಪಹಲೆ ವಹ ಧೂಪ್ ಕಾ ಚಶ್ಮಾ ನಹಿ ಲಗಾಯೆ ಥೆ. ಇವ್ರಿಗೆ ಚೆನ್ನಾಗಿ ನೆನಪಿದೆ, ಹಿಂದಿನ ದಿವಸ ಅವರು ಕನ್ನಡಕ ಹಾಕಿರಲಿಲ್ಲ. ಮೈನೆ ದೇಖಾ ಜೋ ಚಶ್ಮಾ ವಹ ಲಗಾಯೆ ಥೆ ವಹ ಮೇರಾ ಹಿ ತಾ. ನೋಡಿದರೆ ಕನ್ನಡಕ ಇವ್ರದ್ದೇ ಆಗಿರುತ್ತೆ. ಆದರೆ ವಿಚಾರಿಸ್ತಾರೆ ನೋಡ್ರಿ ಏನಂತ. ನಾನು ಕಹನೆ ಲಗೆ ಆಪ್ನೆ ಚಶ್ಮಾ ಲಗಾಯ ನಹಿ ತಾ. ಹಿಂದಿನ ದಿವಸ ಹಾಕಿರಲಿಲ್ಲಲ್ಲ ನೀವು. मैंने कहा रात को क्या चांदनी में धूप का चश्मा लगाया जाता है? मैंने कमरे की टेबल पर रख दिया था. ನಾನು ಕನ್ನಡಕವನ್ನು ಹಿಂದಿನ ದಿವಸ ಯಾಕೆ ಹಾಕಿರಲಿಲ್ಲ ಅಂದರೆ, ರಾತ್ರಿ ಫಂಕ್ಷನು, ಒಂದು ನಾವು ಕೂಲಿಂಗ್ ಗ್ಲಾಸ್ ಯಾವಾಗ ಹಾಕ್ತೀವಿ, ಬಿಸಿಲಲ್ಲಿ ಅಲ್ವಾ, ರಾತ್ರಿ ಹೊತ್ತು ಚಂದ್ರನ ಬೆಳಕಲ್ಲಿ ಯಾರಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಲೇಖಕರು. ವಹ ಬೋಲೆ ಕೋಯಿ ಉಠಾ ಲೇ ಗಯಾ ಹೋ ಗಯಾ. ಯಾರೋ ತೊಗೊಂಡಿದ್ದಾರೆ ಬಿಡ್ರಿ ಅಂತ ಅವನೇ ಹೇಳ್ತಾ ಇದ್ದಾನೆ ಆರಾಮಾಗಿ. ಮೈ ಉನ್ಹೇ ದೇಖ್ ರಹಾ ಥಾ ಔರ್ ವಹ ಮೇರಾ ಚಶ್ಮಾ ಲಗಾಯೆ ಇತ್ಮಿನಾನ್ ಸೆ ಬೈಠೆ ಥೆ. ನೋಡ್ರಿ, ಕಳ್ಳತನ ಮಾಡಿ ಅವರಿಗೊಂದು ಚೂರು ಹಿಂಜರಿಕೆ ಇಲ್ಲ, ಎಷ್ಟು ಚೆನ್ನಾಗಿ ಕೂತಿದ್ದಾನಂತ ಅವನು. ಮೂರನೇ ದಿನ ಏನಾಯ್ತು ನೋಡ್ರಿ. ತೀಸರೆ ದಿನ ರಾತ್ ಕೋ ಲೌಟಾ तो कुछ हरारत थी, थोड़ी ठंड भी थी. ಮೂರನೇ ದಿನ ಅವರಿಗೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ, ಆಗಲೇ ಸ್ವಲ್ಪ ಜ್ವರ ಥರ ಇದೆ. ಹರಾರತ್ ಅಂದರೆ ಹಲ್ಕ ಜ್ವರ, ಮತ್ತು ಸ್ವಲ್ಪ ಚಳಿ ಕೂಡ ಇದೆ, ಥಂಡಿ ಇದೆ. ನೋಡ್ತಾರೆ, ಮೈನೆ ಸೋಚ ಬಿಸ್ತರ್ ಸೆ ಕಂಬಲ್ ನಿಕಾಲ್ ಲೋ. ಕಂಬಳಿಯನ್ನು ತಗೊಳ್ಳೋಣ ಅಂತ ನೋಡ್ತಾರೆ. ಪರ್ ಕಂಬಲ್ ಬಿ ಗಾಯಬ್ತ. ಅದು ಕೂಡ ಇಲ್ಲ, ಅದು ಮಾಯ ಆಗಿಬಿಟ್ಟಿದೆ. ಎಲ್ಲ ಕಳ್ತನಗಳು ಅಲ್ಲ. ಫಿರ್ ಹಲ್ಲಾ ಹುವ. ಮತ್ತೆ ಎಲ್ಲ ವಿಚಾರಿಸಿದ್ರೆ ಗಲಾಟೆ. ಸ್ವಾಗತ ಸಮಿತಿ ಕೆ ಮಂತ್ರಿ ಆಯೆ. ಓಹೋ, ಈ ಗಲಾಟೆ ಯಾರ್ದು? ಯಾರೋ ಸ್ವಾಗತ ಸಮಿತಿ ಅವರು ಬಂದಿದ್ದಾರೆ. ಕೈ ಕಾರ್ಯಕರ್ತ ಆಯೆ. ಅವ್ರ ಜೊತೆ ಇನ್ನೂ ಸ್ವಲ್ಪ ಕಾರ್ಯಕರ್ತರು ಬಂದಿದ್ದಾರೆ. ಮಂತ್ರಿ ಕಾರ್ಯಕರ್ತಾओं ಡಾಂಟ್ನೆ ಲಗೆ. ಮಂತ್ರಿಗಳು ಕಾರ್ಯಕರ್ತರನ್ನು ಬೈತಾ ಇದ್ದಾರೆ. ತುಮ್ ಲೋಗ್ ಕ್ಯಾ ಕರ್ತೆ ಹೋ, ತುಮಾರಿ ಡ್ಯೂಟಿ ಯಹಾ ಹೈ, तुम्हारे रहते चोरियां हो रही है, यह ईमानदार सम्मेलन है, बाहर यह चोरी की बात फैली तो कितनी बदनामी होगी. ಮಂತ್ರಿಗಳು ಡೆಲಿಗೇಟ್ಸ್ನ ಬೈತಾ ಇದ್ದಾರೆ. ನೀವು ಇದ್ದು ಕೂಡ ಈ ಒಂದು ಕಳ್ತನಗಳು ಹೇಗಾಗ್ತಾ ಇದೆ, ನಿಮ್ಮ ಡ್ಯೂಟಿ ಇರೋದು ಇಲ್ಲಿ, ಬೇರೆ ಎಲ್ಲ ಕಡೆ ಯಾಕೆ ಹೋಗ್ತೀರಿ ನೀವು ಅಂತ ಬೈತಾರೆ. तो कार्यकर्ताओं ने कहा हम क्या करें, अगर सम्मानीय डेलीगेट यहाँ वहाँ जाए तो क्या हम उन्हें रोक सकते हैं? ನಾವೇನು ಮಾಡೋಣ, ನಮ್ಮ ಸನ್ಮಾನನೀಯ ಡೆಲಿಗೇಟ್ ಅವರು ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರಪ್ಪ ಬಾಗಿಲು ಬಿಟ್ಟು, ನಾವೇನು ಮಾಡೋಕ್ಕಾಗುತ್ತೆ ನೋಡ್ರಿ. ಮತ್ತೆ ತಪ್ಪು ಯಾರ ಮೇಲೆ ಬಂತು? ಲೇಖಕರ ಮೇಲೆ ಬಂದ್ಬಿಡ್ತು. ಮಂತ್ರಿ ने गुस्से से कहा मैं पुलिस को बुलाकर यहाँ सबकी तलाशी करवाता हूँ. ನಾನೀಗಲೇ ಪೊಲೀಸ್ನ ಕರೆಸ್ಬಿಟ್ಟು ಎಲ್ಲರನ್ನು ಚೆಕ್ ಮಾಡಿಸ್ತೀನಿ ಅಂತ ಮಂತ್ರಿಗಳು ಸಿಟ್ಟಾಗ್ತಾರೆ. मैंने समझाया
ಲೇಖಕರೇ ಅವ್ರಿಗೆ ಸಮಜಾಯಿಷಿ ಮಾಡ್ತಾರೆ. ಐಸಾ ಹರ್ಗಿಸ್ ಮತ್ ಕರಿಯೆ, ಹಾಗೆ ಮಾಡಕ್ಕೆ ಹೋಗ್ಬಿಡ್ರಿ. ईमानदारों के सम्मेलन में पुलिस ईमानदारों की तलाशी ले, यह बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ी होगी ही. ಇಷ್ಟು ದೊಡ್ಡ ಫಂಕ್ಷನಲ್ಲಿ ಸಣ್ಣ ಪುಟ್ಟ ಈ ರೀತಿ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಪೊಲೀಸ್ನ ಕಳಿಸ್ಬಿಡ್ರಿ. ಇದು ಒಂದು ಎಂತಹ ಸಮ್ಮೇಳನ ಇದು? ईमानदारों के सम्मेलन में अगर पुलिस आ जाए तो ये अशोभनीय है ಅಂತ ಹೇಳ್ತಾರೆ. एक कार्यकर्ता ने कहा, तलाशी किनकी करवाएंगे? आधे के लगभग डेलीगेट तो किराया लेकर दोपहर को ही वापस चले गए. ಯಾರ ಒಂದು ತಪಾಸಣೆ ಮಾಡ್ತೀರಿ ಸರ್ ಮಂತ್ರಿಗಳೇ? ಅರ್ಧ ಜನ ಆಗಲೇ ದುಡ್ಡು ತೊಗೊಂಡು ಹೋಗ್ಬಿಟ್ಟಿದ್ದಾರೆ ನೋಡ್ರಿ. ಈ ಸಮ್ಮೇಳನಕ್ಕೆ ಜನಗಳನ್ನೂ ಕೂಡ ದುಡ್ಡು ಕೊಟ್ಟು ಆಹ್ವಾನ ಮಾಡಿದ್ದಾರೆ. रात को पहनने के कपड़े सिराहने दबाकर सोए. ನಮ್ಮ ಲೇಖಕರಿಗೆ ತುಂಬ ಹುಷಾರಾಗಿಬಿಟ್ಟಿದ್ದಾರೆ. ರಾತ್ರಿ ಮತ್ತೆ ಎಲ್ಲ ಕಳ್ತನ ಆಗಿಬಿಡುತ್ತೆ ಅಂತ ತಾವು ನೆಕ್ಸ್ಟ್ ಹಾಕೊಳ್ಳುವಂಥ ಬಟ್ಟೆಗಳನ್ನು ಎಲ್ಲ ದಿಂಬಿನ ಕೆಳಗಡೆ ಬಚ್ಚಿಟ್ಕೊಂಡು ಮಲ್ಕೊಳ್ತಾರೆ. ನೈ ಚಪ್ಪಲಿ ಅವ್ರು ಶೇವಿಂಗ್ ಕಾ ಡಿಬ್ಬಾ ಬಿಸ್ತರ್ಕೆ ನೀಚೆ ದಬಾಯ. ನೋಡ್ರಿ, ಚಪ್ಪಲಿ ಮತ್ತು ಶೇವಿಂಗ್ ಡಬ್ಬೆನ ಅವರ ಹಾಸಿಗೆ ಕೆಳಗೆ ಬಚ್ಚಿಟ್ಕೊಳ್ತಾರೆ. ಸುಬಹ ಮುಜೆ ಲೌಟ್ನಾತ, ಬೆಳಗ್ಗೆ ಊರಿಗೆ ಹೋಗ್ಬೇಕಿತ್ತಲ್ಲ ಅವರು. ಮುಜೆ ಉನ್ ಲೋಗೋನೆ ಅಚ್ಚಾ ಪೈಸಾ ದಿಯಾ, ಮೈನೆ ಸಾಮಾನು ಬಾಂಧ. ಒಳ್ಳೆ ಭಾಷಣ ಮಾಡಿದ್ದು ಕೆಲ ಒಳ್ಳೆ ಹಣವನ್ನು ಕೊಡ್ತಾರಲ್ಲ ಲೇಖಕರಿಗೆ. ಅವರು ತಮ್ಮ ಗಂಟು ಮೂಟೆಯನ್ನು ಕಟ್ಕೊಂಡ್ಬಿಡ್ತಾರೆ, ರೆಡಿ ಆಗ್ತಾರೆ. ಮಂತ್ರಿ ने कहा, परसाई जी गाड़ी आने में देर है, चलिए स्वागत समिति के साथ अच्छे होटल में भोजन हो जाए. ಬನ್ನಿ, ಒಳ್ಳೆ ಊಟ ಮಾಡೋಣ, ಒಳ್ಳೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಂದುಬಿಡೋಣ, ಕೊಠಡಿಗೆ ಬೀಗವನ್ನು ಹಾಕೋಣ ಅಂತ ಹೇಳ್ತಾರೆ. ನೋಡ್ತಾರೆ, ಪರ್ ತಾಲಾ ಬಿ ಗಾಯಬ್ ಥಾ. ಬೀಗನೇ ಇಲ್ಲ, ಅದನ್ನು ಕಳ್ತನ ಆಗೋಗಿದೆ. ತಾಲಾ ತಕ್ ಚುರಾ ಲಿಯಾ, ಗಜಬ್ ಹೋ ಗಯಾ. ತೀರಾ ಅದಕ್ಕೊಂದು ಇತಿಮಿತಿ ಇರುತ್ತಲ್ವಾ, ಅದನ್ನು ಕೂಡ ಕಳ್ತನ ಮಾಡೋಯ್ತಾರೆ. ನೋಡ್ರಿ ಎಂಥ ಜನ ಇದ್ದಾರೆ. ಇದನ್ನು ನೋಡಿಬಿಟ್ಟು ನಮ್ಮ ಲೇಖಕರಿಗೆ ಅಸಹನೀಯವಾಗಿಬಿಡುತ್ತೆ. मैंने कहा, रिक्शा बुलवाइए, मैं सीधा स्टेशन जाऊँगा, यहाँ नहीं रुकूँगा. ಖಂಡಿತ ಆಟೋ ಕರೆಸ್ಬಿಡ್ರಿ, ನಾನು ಹೊರಡ್ತೀನಿ, ಇರೋದಿಲ್ಲ ಇಲ್ಲಿ. ಮಂತ್ರಿ ಹೈರಾಂತೆ, ಮಂತ್ರಿಗಳಿಗೆ ಆಶ್ಚರ್ಯ ಆಗುತ್ತೆ. ಬೋಲೆ, ಐಸಿ ಬಿ ಕ್ಯಾ ನಾರಾಜ್ಗಿ, ತೀರಾ ಇಷ್ಟು ಸಿಟ್ಟಾಗಬೇಡಿ. मैंने कहा, नाराज़गी कतई नहीं, बात यह है कि चीज़ें तो सब चुरा ली गई, ताला तक चोरी में चला गया. अब मैं बचा हूँ, अगर रुका तो मैं ही चुरा लिया जाऊँगा. ನೋಡ್ರಿ, ಸಿಟ್ಟಲ್ಲ ನೋಡ್ರಿ, ಎಲ್ಲ ಸಾಮಾನುಗಳು ಕಳ್ತನ ಆಗ್ತಿದೆ ಅಲ್ವಾ. ಕೊನೆಗೆ ನಮ್ಮ ಕೊಠಡಿಯ ಬೀಗನೇ ಕಳ್ತನ ಆಗೋಗಿದೆ. ಇಲ್ಲಿ ನಾನಿರೋದಿಲ್ಲ, ಇದ್ದರೆ ನಾನೇ ಕಳ್ತನ ಆಗ್ಬಿಡ್ತೀನಿ, ಖಂಡಿತ ಕಳಿಸ್ಕೊಡಿ ಅಂತ ಹೊರಟ್ಬಿಡ್ತಾರೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ईमानदारों के सम्मेलन में क्या ईमानदारी देख लिया हमने, है ना? तो समझ लिया पाठ. धन्यवाद.